ರಾಯಚೂರಿನಿಂದ ಸರಿಸುಮಾರು 100 ಜನ ಭಕ್ತರು ಪ್ರಯಾಗಯಾಗದ ಕುಂಭಮೇಳದಲ್ಲಿ ಪಾಲ್ಗೊಂಡು ಪುನೀತರಾದರು. ಬನ್ನಿ ಆ ಸುದ್ದಿ ಏನು ಅಂತ ನೋಡಿ ಬರೋಣ. ಭಾರತ ಸಂಪ್ರದಾಯ ಮತ್ತು ನಂಬಿಕೆಗಳ ತವರೂರು. ಸನಾತನ ಧರ್ಮಾಚರಣೆಯ ನಂಬಿಕೆಯಂತೆ 144 ವರ್ಷಗಳಿಗೊಮ್ಮೆ ಹಿಂದೂಗಳ ಪವಿತ್ರ ಕ್ಷೇತ್ರ ಉತ್ತರ ಪ್ರದೇಶದ ಪ್ರಯಾಗ್ನ ತ್ರಿವೇಣಿ ಸಂಗಮದಲ್ಲಿ ಸುಮಾರು 45 ದಿನಗಳವರೆಗೆ ನಡೆಯುವ ಮಹಾಕುಂಭ ಮೇಳ ಕಾರ್ಯಕ್ರಮ ಪವಿತ್ರ ಮತ್ತು ಐತಿಹಾಸಿಕವಾಗಿದೆ. ಈ ನಿಮಿತ್ತ ಕೋಟ್ಯಾಂತರ ಜನ ಗಂಗೆ, ಯಮುನೆ, ಸರಸ್ವತಿ ನದಿಗಳು ಸೇರುವ ಸಂಗಮದಲ್ಲಿ ಸ್ನಾನ ಮಾಡಿ ಪುನೀತರಾಗುತ್ತಿರುವ ಈ ಸಂದರ್ಭದಲ್ಲಿ ದೇವದುರ್ಗ ತಾಲೂಕಿನ ವಿವಿಧ ಗ್ರಾಮಗಳ ಭಕ್ತಾದಿಗಳೊಂದಿಗೆ ವೀರಘಟ್ಟದ ಶ್ರೀ ಅಡವಿಲಿಂಗ ಮಹಾಸ್ವಾಮಿಗಳು, ಲಕ್ಷ್ಮೀಪುರದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಗುಳಬಾಳದ ಶ್ರೀ ಹುಚ್ಚೇಶ್ವರ ಮಹಾಸ್ವಾಮಿಗಳು ಪ್ರಯಾಗ ಯಾತ್ರೆ ಮಾಡಿ ಪವಿತ್ರ ಸಂಗಮದಲ್ಲಿ ಮಿಂದೆದ್ದು ಹಾಗೆಯೇ ಮುಂದುವರೆದು ಕಾಶಿ ಮತ್ತು ಅಯೋಧ್ಯೆಯ ದರ್ಶನ ಮಾಡುವ ಮೂಲಕ ಪಾವನರಾದರು. ಇದೇ ವೇಳೆ ಮಾತನಾಡಿದ ಅಡವಿಲಿಂಗ ಮಹಾಸ್ವಾಮಿಗಳು, ಸನಾತನ ಧರ್ಮದ ಆಚರಣೆ ನಿಂತಾಗ ಜಗತ್ತೇ ನಿಲ್ಲುವುದು. ಇಂಥ ಆಚರಣೆಗಳಿಗೆ ತನ್ನದೇ ಆದ ಮಹತ್ವವಿದ್ದು ವಿಜ್ಞಾನಕ್ಕೆ ನಿಲುಕದಾಗಿದೆ. ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಎಂದರು. ಕುಂಭಮೇಳದಲ್ಲಿ ಸ್ನಾನ ಮಾಡದ ವಿಚಾರಗಳು, ಶರಣರು, ಸಂತರು, ಭಕ್ತಾದಿಗಳು ಎಲ್ಲರೂ ಶುಭ ದಿನ. ಇದು ಒಳ್ಳೆಯನಪ್ಪ ಅಂದ್ರೆ 100. ಲಕ್ಷ್ಮೀಪುರದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾತನಾಡುತ್ತಾ 144 ವರ್ಷಗಳಿಗೊಮ್ಮೆ ಸಿಗುವ ಈ ಪುಣ್ಯ ಸ್ನಾನ ನಮಗೆ ಸಿಕ್ಕಿರುವುದೇ ಜೀವನದ ಮಹಾಪುಣ್ಯ. ಈ ಜನಸಾಗರದಲ್ಲಿ ದೇವರ ದರ್ಶನ ಮಾಡುತ್ತಿರುವುದೇ ಮಹಾ ಸೌಭಾಗ್ಯ ಎಂದರು. ಇನ್ನು ಗುಳಬಾಳದ ಶ್ರೀ ಹುಚ್ಚೇಶ್ವರ ಸ್ವಾಮಿಗಳು ಮಾತನಾಡುತ್ತಾ, ಬಿಡುವಿಲ್ಲದ ದೈನಂದಿನ ಜೀವನದ ನಡುವೆಯೂ ಇಷ್ಟು ದೂರ ನಮ್ಮೊಂದಿಗೆ ಬಂದ ಈ ಹಳ್ಳಿ ಮಕ್ಕಳ ದೃಢ ನಿರ್ಧಾರವೇ ಸನಾತನ ಧರ್ಮದ ಜೀವಾಳ. ಈ ನಂಬಿಕೆಯೇ ನಮಗೆ ಮಂಗಳ ಉಂಟು ಮಾಡುತ್ತದೆ ಎಂದರು. ಇದೇ ವೇಳೆ LIC ದಶವಂತ್ ಕುಮಾರ್, ಭೀಮನಗೌಡ ನಾಡಗೌಡ, ಶ್ರೀನಿವಾಸಗೌಡ, ನಾಗರಾಜ್ HP, ವಾಸು ಮ್ಯಾಕಲ್ದೊಡ್ಡಿ, ರಂಗನಾಥ್ ಮಕಾಸಿ, ಶರಣು ನಾಡಗೌಡ ಮತ್ತು ಸುನಿಲ್ ಪಡ್ಶೆಟ್ಟಿ ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ 7 ದಿನಗಳ ಅದ್ಭುತ ಪ್ರವಾಸ ಮಾಡಿ ಅದೆಷ್ಟೇ ದಣಿದರೂ ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡಿದ ಧನ್ಯತೆ ಮಾತ್ರ ಎಲ್ಲ ಭಕ್ತಾದಿಗಳ ಮುಖದಲ್ಲಿ ಕಂಡುಬರುತ್ತಿತ್ತು. ಕ್ಯಾಮ್ರಾಮನ್ ಸಾಗರ್ ಬಳ್ಳಾರಿ ಜೊತೆ ದಶವಂತ್, ಸಂಕಲ್ಪ TV, ರಾಯಚೂರು.